Next ನೋಡಿ, if 15x square minus 26x plus 8 is equal to ax plus b into cx plus d, where a and c are positive integers, then what is the value of 2a plus b minus c minus 2d ಅಂತ ಇದೆ. ಸೊ ಇದನ್ನ ವ್ಯಾಲ್ಯೂ ಅನ್ನು ಕಂಡುಹಿಡಿಯಕ್ಕೆ ಮುಂಚೆ a ಅಂದ್ರೇನು, b ಅಂದ್ರೇನು, c ಅಂದ್ರೇನು, d ಅಂದ್ರೇನು ಕಂಡುಹಿಡಿಯಬೇಕು. ಸೊ ಈ ಈಕ್ವೇಶನ್ ಅನ್ನು ಕೊಟ್ಟಿದ್ದಾರೆ ಅವರು. ಸೊ ಬೈ ಯೂಸಿಂಗ್ ದಟ್ ಈಕ್ವೇಶನ್ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂಸ್ ಆಫ್ a, b, c and d and find this the value of this equation, right? ಸೊ ಹೇಗೆ ಕಂಡುಹಿಡಿಬೇಕು ಪ್ರಶ್ನೆ ಬರ್ಕೊಳ್ಳೋಣ. 50 ಆಪ್ಷನ್ಸ್ ನೋಡೋದಕ್ಕಿಂತ ನೀವು ಲೆಕ್ಕ ಟ್ರೈ ಮಾಡೋದು ಒಳ್ಳೆಯದು. 26x ಪ್ಲಸ್ 8 that is equal to ax plus b, ಓಕೆನಾ, ಆ್ಯಂಡ್ cx ಪ್ಲಸ್ d. ಈಗ ನಾನು ಏನು ಮಾಡ್ತಾ ಇದ್ದೀನಿ, ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ಕೊತೀನಿ. ಸೊ ಸಿಂಪ್ಲಿಫಿಕೇಶನ್ ಅಂದರೆ ಇದನ್ನು ಏನು ಮಾಡೋಣ ಅಂತಂದರೆ ವ್ಯಾಲ್ಯೂವನ್ನು ಅಂದರೆ ಸಿಂಪ್ಲಿಫೈ ಮಾಡಲಿಕ್ಕೆ ನಿಮ್ಗೆ ಗೊತ್ತಿದೆ ಅಪವರ್ತನ ಅಂತ ಕರಿತೀವಿ, ಫ್ಯಾಕ್ಟರೈಸೇಷನ್ ಮಾಡಬೇಕಾಗತ್ತೆ. ಸೊ 8 ಮತ್ತು 15 ಮಲ್ಟಿಪ್ಲೈ ಮಾಡಿ 120 ಬರುತ್ತೆ. ಸೊ ರೈಟ್, 120. ಸೊ ಈ 120 ಆದರೆ ಏನು ಮಾಡ್ಬೋದು ನಾವು, ಇದನ್ನು 120 ಯಾವುದರಿಂದ ತಗೋಬೋದು ನೋಡಿ. ಸೊ 20 ಇಂಟು 6 ಆಗುತ್ತೆ, ಹೌದಲ್ಲ. ಸೊ 20 ಇಂಟು ಎಕ್ಸ್, ಇದು 6 ಇಂಟು ಎಕ್ಸ್. ನಮಗೆ 26, ದಿಸ್ ಇಸ್ ಮೈನಸ್, ದಿಸ್ ಇಸ್ ಮೈನಸ್, ಮೈನಸ್ ಇಂಟು ಮೈನಸ್ ಇಟ್ ಬಿಕಮ್ ಪ್ಲಸ್. ಸೊ ಇನ್ಸ್ಟೆಡ್ ಆಫ್ 26x ನಾವು 20x ಮತ್ತೆ 6x ಅಂತ ಬರೀತೀವಿ. ಸೊ ನೋಡಿ, 15x ಸ್ಕ್ವೇರ್ ಮೈನಸ್ 20x ಮೈನಸ್ 6x ಪ್ಲಸ್ 8 ಇಸ್ ಈಕ್ವಲ್ ಟು ದಿಸ್ ಇಸ್ ಆಸ್ ಯೂಶುವಲ್, ರೈಟ್. ಸೊ ಇದನ್ನು ನಾನು ಸಿಂಪ್ಲಿಫೈ ಮಾಡಲಿಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, 5x ಅನ್ನು ಕಾಮನ್ ತೆಗೆದ್ರೆ 5 3s 5 4s, ಓಕೆ, ಮೈನಸ್ 3 2 ಕಾಮನ್ ತೆಗೆದ್ರೆ 2 3s 2 4s 8, ರೈಟ್ ಅಲ್ಲ. ದಾಟ್ ಈಸ್ ಈಕ್ವಲ್ ಟು ಸೇಮ್ ಥಿಂಗ್. ಸೊ ಇಲ್ಲಿ ಏನು ಬರೀಬೋದು, 3x ಮೈನಸ್ 4 ಮತ್ತಿಲ್ಲಿ ಕಾಮನ್ ತೆಗೆದ್ರೆ 5x ಮೈನಸ್ 2 ಉಳಿತದೆ. ಸೊ ಇಲ್ಲಿ 5x, ಇಲ್ಲಿ 2 ಮೈನಸ್ 2, ದಟ್ ಈಸ್ ಆಸ್ ಯೂಶುವಲ್ ax ಪ್ಲಸ್ ಬಿ cx ಪ್ಲಸ್ ಡಿ ಅಂತ ಆಗುತ್ತೆ. ಸೊ ನೋಡಿ, ಇಲ್ಲಿ ಇದನ್ನ ax ಪ್ಲಸ್ ಡಿಗೆ ಮತ್ತು ಇದನ್ನ ಆಸ್ ಯೂಶುವಲ್ ಈಕ್ವೇಟ್ ಮಾಡ್ಕೊಂಡ್ರೆ a ಜಾಗದಲ್ಲಿ ಏನಿದೆ, 3 ಇದೆ. ಸೊ a ಇಸ್ ಈಕ್ವಲ್ ಟು 3 ಆಯಿತು. ಮತ್ತು b ಜಾಗದಲ್ಲಿ ಮೈನಸ್ 4 ಇದೆ, ಹಾಗೆ ಬರೀತೀನಿ. c ಜಾಗದಲ್ಲಿ ನೋಡಿ 5 ಇದೆ, ಬರೀರಿ. ಆ್ಯಂಡ್ ಡಿ ಜಾಗದಲ್ಲಿ ಮೈನಸ್ 2 ಇದೆ, ಅದನ್ನು ಹಾಗೆ ಬರೀರಿ. ಈಗ ಇವ್ರೇನು ಕಂಡುಹಿಡಿಯಕ್ಕೆ ಹೇಳಿದ್ರಲ್ಲ ಅದನ್ನು ಹಾಗೆ ಬರ್ಕೊಳ್ಳಿ. 2a ಪ್ಲಸ್ ಬಿ ಮೈನಸ್ ಸಿ ಮೈನಸ್ 2d ಆಗುತ್ತೆ, ಹೌದಲ್ಲ. ಸೊ ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡೋಣ. 2 ಇಂಟು ಎ ಅಂದರೆ 3 ಆಗುತ್ತೆ, ಪ್ಲಸ್ ಬಿ ಅಂದರೆ ಮೈನಸ್ 4 ಆಗುತ್ತೆ, ಮೈನಸ್ ಸಿ ಅಂತಂದರೆ 5 ಆಗುತ್ತೆ, ಮೈನಸ್ 2 ಇಂಟು ಮೈನಸ್ 2 ಆಗುತ್ತೆ, ಅಂದರೆ ಡಿ ವ್ಯಾಲ್ಯೂ 2 ಅಲ್ವಾ. ಸೊ ನೋಡಿ, ಇದು 3 2 6 ಮೈನಸ್ 4 ಮೈನಸ್ 5 ಮೈನಸ್ ಇಂಟು ಮೈನಸ್ ಪ್ಲಸ್ 4. ಈ 4 ಕ್ಯಾನ್ಸಲ್, 6 5 ಹೋದರೆ 1. ಸೊ ಈ 1 ಅನ್ನೋದು ಉತ್ತರ ನಮಗೆ ಸಿಕ್ತು, ಆಪ್ಷನ್ ಡಿ ನಲ್ಲಿದೆ, ಹೌದಲ್ಲ. ಸೊ ಇಷ್ಟು ಮೆಥಡ್ ಫಾಲೋ ಮಾಡಲೇಬೇಕು. ಸೊ ದಿಸ್ ಇಸ್ ದ ಮೆಥಡ್. ಮುಂದಿನ ಲೆಕ್ಕಕ್ಕೆ ಹೋಗೋಣ. ದ ನೆಕ್ಸ್ಟ್ ಪ್ರಾಬ್ಲಮ್ ಇಸ್, ಸೊ ಟ್ರೈ ಟು ಸಾಲ್ವ್ ಬಿಫೋರ್ ಮೀ, ನನಗಿಂತ ಮುಂಚೆ ನೀವು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಯಾಕೆಂದರೆ ಎಕ್ಸಾಮಿನೇಷನಲ್ಲಿ ಸೊ ಟೈಮ್ ಪರ್ಫೆಕ್ಟ್ ಟೆನ್ಸ್ ಅಥವಾ ನಿಮಗೆ ಕಾನ್ಫಿಡೆನ್ಸ್ ಬರಬೇಕಪ್ಪ ಅಂತಂದರೆ, ಬಹಳ ಜನ ಫೋನ್ ಮಾಡಿದಾಗ ಹೇಳ್ತಾರೆ, ಸರ್ ನಾವು GPSTR ಅಪಾಯಿಂಟ್ ಆಗಬೇಕು, ನಮಗೆ ಯಾವುದು ಟ್ರಿಕ್ಸ್ ಕೊಡಿ ಅಂತ. ನೀವು ನೋಡಿ, ಎಕ್ಸಾಮಿನೇಷನ್ ಕಾಲ್ ಆದಾಗ ಯಾವ ರೀತಿ ಇರುತ್ತೆ ಜನಗಳ ಪ್ರತಿಕ್ರಿಯೆ. ಸೊ ಎಕ್ಸಾಮಿನೇಷನ್ ಕಾಲ್ ಆಗೋಕ್ಕಿಂತ ಮುಂಚೆ ಹೇಗಿರುತ್ತೆ ಅಂದರೆ, ಬಿಫೋರ್ ದಟ್ ನಾವು ವರ್ಕ್ ಮಾಡೋದಿಲ್ಲ. ಸೊ ದಟ್ ಈಸ್ ಅವರ್ ಪ್ರಾಬ್ಲಮ್. ಸೊ ಆ ರೀತಿ ಮಾಡಬಾರ್ದು, ಅದನ್ನು ಚೆನ್ನಾಗಿ ನಾವು ವರ್ಕ್ ಮಾಡಿದರೆ ಮಾತ್ರ ಖಂಡಿತ ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯ ಇದೆ. ಈ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡೋದು ಬೇಡ, ನಾವು ಮೊದಲಿಂದನೂ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ಲೆಕ್ಕ ನೋಡಿ. ಇನ್ ಎ ಟ್ರಯಾಂಗಲ್ ABC ಆ್ಯಂಡ್ ಟ್ರಯಾಂಗಲ್ DEF, ಇಫ್ AB is equal to EF and BC is equal to DE and CA is equal to FD, ದೆನ್ ಅಲ್ಲಿ ಯಾವ ಎರಡು ಒಂದು ತ್ರಿಭುಜಗಳು ಸರ್ವಸಮ ಆಗಿದ್ದಾವೆ ಅನ್ನೋ ಒಂದು ಕಂಡೀಷನ್ ಅನ್ನು ನಮ್ಗೆ ಕೇಳ್ತಾ ಇದ್ದಾರೆ. ಸೊ ನೋಡೋಣ, ABC ಯಲ್ಲಿ ಒಂದು ಟ್ರಯಾಂಗಲ್ ABC ಅಂತ ನಾವು ಕನ್ಸಿಡರ್ ಮಾಡಿದರೆ, ಸೊ ಒಂದು ಟ್ರಯಾಂಗಲ್ ನಾವು ಡ್ರಾ ಮಾಡ್ಕೊಳ್ಳೋಣ. ದೇರ್ ಇಸ್ ನೋ ಪ್ರಾಬ್ಲಮ್ ಬೈ ಡ್ರಾಯಿಂಗ್. ಸೊ A, B and C. ಸೊ ಇಲ್ಲಿ ನೋಡಿ, AB is equal to EF, ಓಕೆ, ರೈಟ್. ಸೊ ABಗೆ ನಾನೇನು ಮಾಡ್ತಾ ಇದ್ದೀನಿ, ದಿಸ್ ಈಸ್ E and F ಡೈರೆಕ್ಟ್ ಆಗಿ ಬರೀತಾ ಇದ್ದೀನಿ. and BC is equal to, so where is the BC, this is, and DE, so this is equal to BC is equal to DE. So this is what E and
ಡಿ ಇ ಅಂತ ಬರಬೇಕಲ್ವಾ ಇದು. ಸೊ ಡಿ ಇ ಹೆಂಗ್ ಬರುತ್ತೆ? ಸೊ ದಿಸ್ ಈಸ್ ಇಲ್ಲಿ ಇ ಬರೋಣ, ಇಲ್ಲಿ ಎಫ್ ಮಾಡ್ಕೊಳ್ಳೋಣ, ಅವಾಗ ದೇರ್ ಇಸ್ ನೋ ಕನ್ಫ್ಯೂಷನ್. ಸೊ ನೋಡಿ, ಇ ಎಫ್ ಅಂತಂದ್ರೆ ಎ ಬಿಗೆ ಸಮವಾಯಿತು, ಇ ಡಿ ಅದೇ ಅದಕ್ಕೆ ಸಮವಾಯಿತು ಅಂತ ಹೇಳಿದ್ರೆ ಸೊ ಬಿ ಸಿಗೆ ಸಮವಾಯಿತು. ಓಕೆನಾ? ಆ್ಯಂಡ್ ದಿಸ್ ನೋಡಿ, ಇವೆರಡನ್ನ ನಾನು ಈಕ್ವೇಟ್ ಮಾಡ್ಕೊಂಡೆ ಆ್ಯಂಡ್ ಇದನ್ನು ಜಾಯಿನ್ ಮಾಡಿಬಿಡೋಣ, ಆಟೋಮೆಟಿಕ್ ಆಗಿ ನಮಗೆ ಸಿಗುತ್ತೆ. ನೋಡಿ, ಸಿ ಎ ಎಫ್ ಡಿ. ಓಕೆ, ಸೊ ದಿಸ್ ಒನ್ ಈಸ್ ಈಕ್ವಲ್ ಟು ದಿಸ್. ನಾನು ಬರ್ಕೊಳ್ಬೇಕಾದ್ರೆ ನಾನು ಏನು ಮಾಡ್ತಾ ಇದ್ದೀನಿ, ಈಕ್ವೇಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗಾದರೆ ಎ ಬಿ ಸಿ ಟ್ರಯಾಂಗಲ್ ಕಾಂಗ್ರುಯೆನ್ಸ್ ಟು ವಾಟ್? ಎಫ್ ಇ ಡಿ, ರೈಟ್? ಎಫ್ ಇ ಡಿ, ಎ ಬಿ ಸಿ ಇದೇ ಥರ ಹೇಳ್ತಾ ಇದ್ದೀನಿ, ಇದನ್ನು ಎಲ್ ಶೇಪಲ್ಲಿ ಹೇಳಬೇಕು. ಸೊ ದಿಸ್ ಈಸ್ ವಾಟ್? ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. ಕ್ಲಿಯರ್ ಆಯ್ತಲ್ಲ? ಭಾಳ ಸಿಂಪಲ್ ಆಗಿ ನೀವು ಸಾಲ್ವ್ ಮಾಡ್ಬೋದು. ಸೊ ನೆಕ್ಸ್ಟ್ ಪ್ರಾಬ್ಲಮ್, ವಿಚ್ ಆಫ್ ದ ಫಾಲೋಯಿಂಗ್ ಕೆನ್ ಬಿ ದ ಸೈಡ್ಸ್ ಆಫ್ ಎ ರೈಟ್ ಆಂಗಲ್ ಟ್ರಯಾಂಗಲ್? ಸೊ ಪೈಥಾಗೊರಸ್ ಥಿಯರಮ್ ಅನ್ನು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೇಲಿನ ಮೊತ್ತಕ್ಕೆ ಸಮನಾಗಿರುತ್ತೆ ಅಂತ. ಸೊ ಆ ರೂಲನ್ನು ನೀವು ಹಾಕಿ, ಸೊ ನಿಮ್ಗೆ ಗೊತ್ತಾಗುತ್ತೆ. ಸೊ ದಟ್ ಈಸ್ ವಾಟ್? ಪಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಹೆಚ್ ಸ್ಕ್ವೇರ್. ಸೊ ಪುಟ್ ದಿಸ್ ಇನ್ ದ ಗಿವನ್ ಆನ್ಸರ್ಸ್. ಆಪ್ಷನ್ಸ್ ಅಲ್ಲಿ ನೀವು ಮಾಡಿ. ಸೊ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್. ನೀವು ಟ್ರಯಲ್ ಅಂಡ್ ಎರರ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ನಾನು ಡೈರೆಕ್ಟ್ ಆಗಿ ನಿಮ್ಗೆ ಉತ್ತರ ಕೊಡ್ತಾ ಇದ್ದೀನಿ. ಸೊ 65 ಸ್ಕ್ವೇರ್ ಪ್ಲಸ್ 72 ಸ್ಕ್ವೇರ್, this one 65 ಸ್ಕ್ವೇರ್ ಪ್ಲಸ್ 72 ಸ್ಕ್ವೇರ್ ಇಸ್ ಈಕ್ವಲ್ ಟು 97 ಸ್ಕ್ವೇರ್. ಸೊ 65 ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತೆ? 4225 ಆಗುತ್ತೆ. ಸೊ 72 ಸ್ಕ್ವೇರ್ ಅಂದ್ರೆ 5184 ಆಗುತ್ತೆ. ಸೊ ಇವೆರಡನ್ನು ಆಡ್ ಮಾಡಿದ್ರೆ 9409 ಆಗುತ್ತೆ. 100% ಕರೆಕ್ಟು. ಸೊ ಹಾಗಾಗಿ ಸೊ ಆಪ್ಷನ್ ಬಿ ಇದಕ್ಕೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಪೈಥಾಗೊರಸ್ ಥಿಯರಮ್ ಅನ್ನ ಯೂಸ್ ಮಾಡಬೇಕು. ಏನೂ ಮಾಡೋಕ್ಕಾಗಲ್ಲ, ಆಪ್ಷನ್ಸ್ ಇಲ್ಲ. ಸೊ ನೀವು ವರ್ಕ್ ಮಾಡಬೇಕಂದ್ರೆ ಇದನ್ನ ಪ್ರಯತ್ನ ಮಾಡಲೇಬೇಕು. ಗೋ ಟು ದ ನೆಕ್ಸ್ಟ್ ಒನ್. ಸೊ ಪ್ರಾಬ್ಲಮ್ ಈ ತರ ಇದೆ. ಪಾಲಿಹೆಡ್ರಾನ್ ಮೇಲೆ ಒಂದು ಕ್ವಶನ್ ಅನ್ನ ಕೇಳಿದ್ದಾರೆ. ದ ನಂಬರ್ ಆಫ್ ಎಡ್ಜಸ್ ಆಫ್ ಪಾಲಿಹೆಡ್ರಾನ್ ವಿಚ್ ಹ್ಯಾಸ್ 7 ಫೇಸಸ್ ಅಂಡ್ 10 ವರ್ಟೆಸಿಸ್. ಅವ್ರೇನ್ ಕೇಳಿದ್ದಾರೆ? ಎಡ್ಜಸ್ ಅನ್ನ ಕೇಳಿದ್ದಾರೆ. So they are asking the edges E is equal to question mark, and they are given face F is equal to 7 and vertices V is equal to 10. We know the Euler's formula. ಏನು ಹೇಳ್ತದೆ? So what is that? V minus E plus F that is equal to 2. We need F. ಹೌದಲ್ಲ? ಸೊ ನಮಗೆ ಇ ಬೇಕಾಗಿದೆ. ಇನ ನಾವು ಈ ಹಾಗೆ ಇಟ್ಕೊಂಡು ಉಳಿದಿದ್ದನ್ನು ಆ ಕಡೆ ಶಿಫ್ಟ್ ಮಾಡಿಬಿಡಿ. 2 ಮೈನಸ್ ವಿ ಮೈನಸ್ ಎಫ್ ಆಗುತ್ತೆ. ಸೊ 2 ಹಾಗೆ ಬರೀರಿ. ಮೈನಸ್ ವಿ ಅಂದರೆ 10, ಮೈನಸ್ ಎಫ್ ಅಂದರೆ 7. ಅಲ್ಲಿಗೆ ಏನಾಗುತ್ತೆ ನೋಡಿ, 2 ಮೈನಸ್ 17. ಸೊ 2 ಮೈನಸ್ 17 ಅಂತಂದ್ರೆ 15 ಆಗುತ್ತೆ. ಮೈನಸ್ 15 ಇಲ್ಲಿ ಮೈನಸ್ ಇ ಇರೋದ್ರಿಂದ ಮೈನಸ್ ಮೈನಸ್ ಗೆಟ್ಸ್ ಕ್ಯಾನ್ಸಲ್. ಸೊ ಇ ಇಸ್ ಈಕ್ವಲ್ ಟು 15 ಆಗುತ್ತೆ, ರೈಟ್? ಸೊ ಎಡ್ಜಸ್ ಎಷ್ಟು ಅಂದ್ರೆ 15 ಅಷ್ಟೇ. ಬಹಳ ಸಿಂಪಲ್, ನೀವು ಹೆಂಗ್ ಬೇಕಾದ್ರೂ ಕ್ಯಾಲ್ಕುಲೇಷನ್ ಮಾಡಬಹುದು. ದ ನೆಕ್ಸ್ಟ್ ಪ್ರಾಬ್ಲಮ್ ಇಸ್ ಲೆಂತಿ ಬಟ್ ಆನ್ಸರ್ ಇಸ್ ವೆರಿ ಸ್ಮಾಲ್. ಇನ್ ಎ ಟ್ರಯಾಂಗಲ್ ABC, ದ ಸೈಡ್ ಆಫ್ AB ಇಸ್ ಪ್ರೊಡ್ಯೂಸ್ಡ್ ಟು E. ಅಂದ್ರೆ ABC ಅಂತಕ್ಕಂಥ ಒಂದು ತ್ರಿಭುಜದಲ್ಲಿ AB ಅನ್ನ E ವರೆಗೆ ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ, ಮತ್ತೆ CA ನಲ್ಲಿ ಅದನ್ನು ಪ್ರೊಡ್ಯೂಸ್ ಮಾಡಿ D ವರೆಗೆ ಮಾಡಿದ್ದಾರೆ. ಸೊ ಹಾಗಾದ್ರೆ BAD ಕೊಟ್ಟಿದ್ದಾರೆ 125 ಡಿಗ್ರಿ ಅಂಡ್ EBC 100 ಡಿಗ್ರಿ. ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ ಅಂತ ಕೊಟ್ಟಿದ್ದಾರೆ. ಸೊ ಮೊದಲು ಈ ಟ್ರೂ ಅಥವಾ ರಾಂಗ್ ಅನ್ನೋದಕ್ಕಿಂತ ನಾವೇನ್ ಮಾಡೋಣ ಅಂದ್ರೆ ಲೆಕ್ಕನ ಒಂದು ಶೇಪ್ ಅಲ್ಲಿ, ಅಂದ್ರೆ ಮೊದಲು ಟ್ರಯಾಂಗಲ್ ಅನ್ನ ಹಾಕೊಳ್ಳೋಣ. ದಿಸ್ ಇಸ್ ಅ ಟ್ರಯಾಂಗಲ್ ABC. ಅಲ್ಲಿ ಏನ್ ಕೇಳಿದ್ದಾರೆ? AB ಇಸ್ ಪ್ರೊಡ್ಯೂಸ್ಡ್ ಟು E. A ಅಂಡ್ B ಇದನ್ನ E ವರೆಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನಾನು E ವರೆಗೆ ಒಂದು ಸ್ವಲ್ಪ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಕನ್ಸಿಡರ್ ದಿಸ್ ಇಸ್ E. ಅಂಡ್ ದೆನ್ CA ಈಸ್ ಪ್ರೊಡ್ಯೂಸ್ಡ್ ಅಪ್ ಟು D. ಸೊ ಇದನ್ನ CA ನ ಏನ್ ಮಾಡಿದ್ದಾರೆ? D ವರೆಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಓಕೆ, ಕನ್ಸಿಡರ್ ದಿಸ್ ಇಸ್ D, ರೈಟ್? ಆಮೇಲೆ BAD 125 ಕೊಟ್ಟಿದ್ದಾರೆ. BAD ದಿಸ್ ಈಸ್ 125 ಡಿಗ್ರಿ. ಅಂಡ್ EBC this is another angle, outer angle. So this is what? 100 degree. So ಈಗ ಅವ್ರು ಏನ್ ಕೇಳಿದ್ದಾರೆ ನೋಡಿ, ಡಿಫರೆನ್ಸ್ ಬಿಟ್ವೀನ್ ABC ಅಂಡ್ ACB. ಈ ಕೋನದ ಮಧ್ಯೆ ಡಿಫರೆನ್ಸ್ ಎಷ್ಟಿದೆ ಅಂತ 35 ಇದೆಯಾ ಅಂತ. ಇದರಲ್ಲಿ ಯಾವುದು ಅಮಾಂಗ್ ದ ಫಾಲೋಯಿಂಗ್ ವಿಚ್ ಈಸ್ ದ ಟ್ರೂ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ನಮಗೆ ಎರಡು ಆಂಗಲ್ ಬೇಕು. ಇಲ್ಲಿ ನೋಡಿ 100 ಕೊಟ್ಟಿದ್ದಾರೆ. ಇದನ್ನು ನಾವು
ಲೀನಿಯರ್ ಪೇರ್ ಅಂತ ಕರಿತೀವಿ. ದಿಸ್ ಈಸ್ ಇಟ್ ಬಿಕಮ್ ಡೆಫಿನೆಟ್ಲಿ ಇಟ್ ಈಸ್ 80 ಡಿಗ್ರಿ, ರೈಟ್? And consider this is 80, if it is 80 degree, okay, and here also linear pair angle plus this one is equal to 180, so minus 125 ಮಾಡಿದ್ರೆ ನಿಮಗೆ ಇದು 55 ಬರುತ್ತೆ. ಸೊ ಈ ಆಂಗಲ್ ಇನ್ ಅ ಟ್ರಯಾಂಗಲ್ ABC angle A, angle B plus angle C, we know that 180 degree, sum of the three interior angles in a triangle. By that you can find the angle C. So angle C is equal to 180 minus 55 minus 100. ಓಕೆ, ಸೊ ಅಲ್ಲಿ ಇವೆರಡನ್ನು ಆಚೆ ಕಡೆ ಶಿಫ್ಟ್ ಮಾಡಿದ್ದೀನಿ, ಕಳೀರಿ, ನಿಮಗೆ 45 ಬರುತ್ತೆ. ಸೊ ಯು ವಿಲ್ ಗೆಟ್ 45. ವಾಟ್ ದೇ ಆರ್ ಗಿವನ್ ಇನ್ ದ ಫಸ್ಟ್ ಆಪ್ಷನ್. ಒಂದನೇ ಆಪ್ಷನ್ ಅಲ್ಲಿ ಏನು ಕೊಟ್ಟಿದ್ದಾರೆ, ಎ ಬಿ ಸಿ ಅಂದರೆ 80 ಡಿಗ್ರಿ ಮೈನಸ್ ಡಿಫರೆನ್ಸ್ ಎ ಸಿ ಬಿ ಅಲ್ಲಿ ಎಷ್ಟಿದೆ, ಇದು 45 ಡಿಗ್ರಿ. ಸೊ ಕಳೀರಿ, ಸೊ 10ರಲ್ಲಿ 5 ಹೋದ್ರೆ 5, ಇನ್ನು 7ರಲ್ಲಿ 4 ಹೋದ್ರೆ 3, 35 ಡಿಗ್ರಿ ಬಂತು. ಸೊ 35 ಡಿಗ್ರಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ ಏನೇ ಟ್ರೂ ಸ್ಟೇಟ್ಮೆಂಟ್, ಅಂದ್ರೆ ನಾವು ಉಳಿದಿದ್ದ ಆಪ್ಷನ್ ನೋಡುವಂತ ಅವಶ್ಯಕತೆನೇ ಇಲ್ಲ, ರೈಟ್? ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಪ್ರಾಬ್ಲಮ್ ಈ ತರ ಇದೆ. ಇನ್ ಎ ಟ್ರಾಪಿಜಿಯಾ ಅಂತ ಕರಿತೀವಿ, ಪಿ ಕ್ಯೂ ಆರ್ ಎಸ್ ನಲ್ಲಿ ಪಿ ಕ್ಯೂ ಪ್ಯಾರಲಲ್ ಟು ಎಸ್ ಆರ್ and the ratio of the PQ and SR 3:2. If the area of the trapezium is 480 cm square and the distance between the PQ and SR is 12 cm, then the length of SR is ಅಂತ ಕೇಳಿದ್ದಾರೆ. 36, 48, 24, 32. ಸೊ ಮೊದಲು PQRS ಒಂದು ಟ್ರಾಪಿಜಿಯಂ ಹಾಕೊಳ್ಳೋಣ. ಅದರಲ್ಲಿ PQ ಮತ್ತೆ SR ಪ್ಯಾರಲಲ್ ಆಗಿರಬೇಕು, ಓಕೆನಾ? ಸೊ ಇದನ್ನ ನಾನು ರಫ್ ಆಗಿ ಹಾಕೊಳ್ತಾ ಇದ್ದೀನಿ, ನೀವು ಪ್ರಯತ್ನ ಮಾಡಿ ನನ್ನ ಜೊತೆಗೆ. ನಾನು ಮಾಡೋಕ್ಕಿಂತ ಮುಂಚೆನೆ ನೀವು ಪ್ರಯತ್ನ ಮಾಡಬೇಕು, ಸೊ ಆಗ ನೀವು ಪರ್ಫೆಕ್ಟ್ ಆಗ್ತೀರಾ. ಸೊ ಕನ್ಸಿಡರ್ ದಿಸ್ ಇಸ್ ದ ಟ್ರಾಪಿಸಿಯಂ, ಓಕೆ? ಇದನ್ನ ನಾವು ಏನು ಅನ್ಕೊಳ್ಳೋಣ ಅಂದ್ರೆ, ದಿಸ್ ಈಸ್ ಒಂದನ್ನ ಪಿ ಕ್ಯೂ ಅಂದ್ಕೊಳ್ಳೋಣ. ಯಾಕೆ ಅಂದ್ರೆ ಪಿ ಕ್ಯೂ ಅಂಡ್ ಎಸ್ ಆರ್ 3:2 ಇರೋದ್ರಿಂದ ಪಿ ಕ್ಯೂ ಈ ಕಡೆ ಇರಲಿ, ಯಾಕಂದ್ರೆ ದೊಡ್ಡದಿದೆ ಇದು. ಸೊ 3x ಅಂಡ್ ದಿಸ್ ಈಸ್ 2x, ದಿಸ್ ಈಸ್ ಎಸ್ ಅಂಡ್ ದಿಸ್ ಈಸ್ ಆರ್. ಓಕೆ, ಮತ್ತೇನು ಕೊಟ್ಟಿದ್ದಾರಪ್ಪ ಅಂತಂದ್ರೆ ಏರಿಯಾ ಕೊಟ್ಟಿದ್ದಾರೆ, ಓಕೆ, ಅಂಡ್ ಡಿಸ್ಟೆನ್ಸ್ ಬಿಟ್ವೀನ್ ಪಿ ಕ್ಯೂ ಅಂಡ್ ಆರ್ ಎಸ್. ಸೊ ಡಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ಹೈಟ್. ಸೊ ದಿಸ್ ಈಸ್ ಹೈಟ್ ಅಂಡ್ ದಿಸ್ ಈಸ್ ವಾಟ್ 12 ಸೆಂಟಿಮೀಟರ್, ರೈಟ್? ಸೊ ಇದನ್ನ ನಾವು 12 ಸೆಂಟಿಮೀಟರ್ ಅಂತೀವಿ. ನಮಗೆ ಎಸ್ ಆರ್ ನ ಲೆಂತ್ ಅನ್ನ ಕಂಡುಹಿಡಿಬೇಕು. ಸೊ ಅದಕ್ಕಾಗಿ ಮೊದಲು ನಾವೇನ್ ಮಾಡೋಣ, ಕೊಟ್ಟಿರೋ ಒಂದು ಪ್ರಾಪರ್ಟೀಸ್ ಅನ್ನ ಯೂಸ್ ಮಾಡೋಣ. ಏನ್ ಮಾಡೋಣ, ಏರಿಯಾ ಆಫ್ ದ ಟ್ರಾಪಿಸಿಯಂ ಇಸ್ ಈಕ್ವಲ್ ಟು ಏನ್ ಸೂತ್ರ, 1/2 ಇಂಟು sum of the parallel sides, ಹೌದಲ್ಲ, and multiplied by distance between parallel sides, ಹೌದಲ್ಲ? ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಏರಿಯಾ 480 ಕೊಟ್ಟಿದ್ದಾರೆ, ಇಸ್ ಈಕ್ವಲ್ ಟು 1/2 ಸಮ್ ಆಫ್ ದ ಪ್ಯಾರಲಲ್ ಸೈಡ್ಸ್ ಅಂದ್ರೆ ಏನು, 2x plus 3x ಅಂತ ಬರ್ಕೊಳ್ಳೋಣ, ಇಂಟು ಡಿಸ್ಟೆನ್ಸ್ 12 ಆಗಿರುತ್ತೆ. ಈ 2 ಇಂದ 2 6 12 ಅಲ್ವಾ? ಇಲ್ಲಿ 3 2 ಕೂಡಿದ್ರೆ 5 ಆಗುತ್ತೆ. ಸೊ ಹಾಗೆ ಇರಲಿ, ಅದು 5x ಇಂಟು 6 ಇದೆ, ಓಕೆನಾ? ಇಂಟು 6 ದಟ್ ಈಸ್ ಈಕ್ವಲ್ ಟು 480. ಸೊ ನನಗೆ 5 6 30 ಆಗುತ್ತೆ. ಸೊ 30 ಆ ಕಡೆ ಶಿಫ್ಟ್ ಮಾಡ್ತೀನಿ. x ಇಸ್ ಈಕ್ವಲ್ ಟು 480/30. 0 0 ಗೆಟ್ಸ್ ಕ್ಯಾನ್ಸಲ್. 3 1 3, 3 6 3 5 15, 3 6 18. So x it becomes 16. Value of x is 16. We need the value of SR. SR ಅಂತಂದ್ರೆ we get 2r. ರೇಷಿಯೋ ಕೊಟ್ಟಿದ್ರಲ್ಲ 2x ಅಂತ. So 2 into 16. ಹೌದಲ್ವಾ? So 2 into 16 ಅಂದ್ರೆ 32 centimeter, right? So 32 centimeter is in your option D. Good. ಸೊ ಇದೇ ತರನೇ ನೀವು ಬೇರೆ ಬೇರೆ ಲೆಕ್ಕ ಪ್ರಾಕ್ಟೀಸ್ ಮಾಡಿ, ಇದ್ರ ಮೇಲೆ ಬೇರೆ ಯಾವ್ದು ಬೇಕಾದ್ರೂ ಪರೀಕ್ಷೆಯಲ್ಲಿ ಬರ್ಬೋದು. ಸೊ ಆಗ ನಿಮಗೆ ಕಾನ್ಫಿಡೆನ್ಸ್ ಖಂಡಿತ ಬರುತ್ತೆ. So next problem, and very easy problem. Nodi, a rectangular sheet of paper 88 cm and 10 cm is folded without overlapping. ಅಂದ್ರೆ ಯಾವುದೇ ತರ ರಿಪೀಟ್ ಆಗಲ್ಲ, ಓವರ್ಲ್ಯಾಪ್ ಆಗಲ್ಲ, ಆ ತರ ಫೋಲ್ಡ್ ಮಾಡಿದ್ದಾರೆ. ಟು ಮೇಕ್ ಎ ಸಿಲಿಂಡರ್ ಆಫ್ ಹೈಟ್ 10 cm. ವಾಟ್ ಈಸ್ ದ ಕೆಪಾಸಿಟಿ ಇನ್ ಲೀಟರ್ಸ್ ಆಫ್ ದ ಸಿಲಿಂಡರ್? ಕೆಪಾಸಿಟಿ ಏನ್ ಹಿಡಿಯುತ್ತೆ ಅಂದ್ರೆ ಅದ್ರ ವಾಲ್ಯೂಮ್ ಅನ್ನ ಕಂಡುಹಿಡಿಯಬೇಕು ಅಷ್ಟೇ, ಬಹಳ ಸಿಂಪಲ್. ಓಕೆ, ಮೊದಲು ಡಯಾಗ್ರಾಮ್ ಹಾಕೊಳ್ಳೋಣ. ಸೊ ನಾನು ಡಯಾಗ್ರಾಮ್ ಹಾಕಿದ್ದೀನಿ. ಇದು ಒಂದು 88 ಸೆಂಟಿಮೀಟರ್ 10 ಸೆಂಟಿಮೀಟರ್ ಇರುವಂತ ಒಂದು ಪೇಪರ್. ಇದನ್ನ ರ್ಯಾಪ್ ಮಾಡಿದ್ದಾರೆ. 10 ಸೆಂಟಿಮೀಟರ್ ಹೈಟ್ ಬರಬೇಕದು. ಸೊ ನಾನು ಈ ರೀತಿ ರ್ಯಾಪ್ ಮಾಡಿ ಉದ್ದಕ್ಕೆ ಇಟ್ಟಿದ್ದೀನಿ ಅಷ್ಟೇ. ಸೊ ಇದು ಹೈಟ್ 10 ಸೆಂಟಿಮೀಟರ್ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಏನಾಗಿರುತ್ತೆ ಅಂದ್ರೆ ಒಂದು ಡಯಾಮೀಟರ್ ಬರುತ್ತಿರುತ್ತೆ ಸರ್ಕಲ್ ಅಲ್ಲಿ. ಓಕೆ, ಸೊ ಇದನ್ನ ನಾವು ಮೊದಲು ಕಂಡುಹಿಡಿಬೇಕು. ಅವ್ರೇನ್ ಕೊಟ್ಟಿದ್ದಾರೆ,
ಒಂದು ಸಿಲಿಂಡರ್ ಶೇಪ್ ಅನ್ನ ಮಾಡಿದ್ದಾರೆ, ಹೈಟ್ 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಇರಲಿ. ಸೊ ನಾವೀಗ ಏನ್ ಮಾಡೋಣ, ಅದರ ಒಂದು ಈ ಸರ್ಕಲ್ ಏನಿದೆಯಲ್ಲ ಇದರ ಒಂದು ಏರಿಯಾ ಫಾರ್ಮುಲಾ ನಮ್ಗೆ ಗೊತ್ತಿದೆ. ವಾಟ್ ಇಸ್ ದ ಏರಿಯಾ ಆಫ್ ದ ಸರ್ಕಲ್? 2πr, ಹೌದಲ್ಲ? ಸೊ 2πr. ಸೊ ಈ 2πr ಅಂತಂದ್ರೆ ಇದು ನಮ್ಗೆ ಗೊತ್ತಿದೆ ಏನು, ಇದು 10 ಸೆಂಟಿಮೀಟರ್ ಇದ್ಮೇಲೆ ಇದು 88 ಇರುತ್ತಲ್ವಾ. ಸೊ 2πr is nothing but it is not a area and it is a circumference of the circle. ಸೊ ನಮಗೆ 2 into 22/7 into r ಹಾಗೆ ಇರಲಿ 88. ಸೊ ನಾವೀಗ r ವ್ಯಾಲ್ಯೂ ಕಂಡುಹಿಡಿತಾ ಇದ್ದೀವಿ. r is equal to 88 into 7 by 22 into 2. 2 4s 22 4s 2 2s, ಸೊ 2 7s 14 ನೋಡಿ. ಅಂದರೆ ಇಲ್ಲಿ ರೇಡಿಯಸ್ ಏನಾಯಿತು, 14 ಸೆಂಟಿಮೀಟರ್ ಬಂತು. ಓಕೆನಾ? ಈಗ ನನಗೇನು ಬೇಕು ಅಂತಂದ್ರೆ ವಾಲ್ಯೂಮ್ ಕಂಡುಹಿಡಬೇಕು. ಕೆಪಾಸಿಟಿ ಅಲ್ವಾ ಅವ್ರು ಕೇಳಿರೋದು, ಸೊ ಹಾಗಾಗಿ ಇದ್ರ ವಾಲ್ಯೂಮ್ ಅನ್ನು ಕಂಡುಹಿಡಿತೀನಿ. ಸೊ ಏನು ಮಾಡಬೇಕು, ಫಾರ್ಮುಲಾ V is equal to ಸೈಡ್. ಸೊ ವಾಟ್ ಇಸ್ ದ ವಾಲ್ಯೂಮ್ ಆಫ್ ದ ಸಿಲಿಂಡರ್? ಫಾರ್ಮುಲಾ ನಿಮ್ಗೆ ಗೊತ್ತಿದೆ, ಪೈ r ಸ್ಕ್ವೇರ್ h. ಸೊ ಪೈ ಅಂದರೆ 22/7, r ಸ್ಕ್ವೇರ್ ಅಂದರೆ 14 into 14, h ಅಂತಂದ್ರೆ 10. 7 1s 7 2s, ಸೊ 22 into 2 ಮಾಡಿದ್ರೆ 44 into ವಾಟ್ 14 into 10 ಆಗುತ್ತೆ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿ ನಿಮಗೆ ಆನ್ಸರ್ ಬರುತ್ತೆ. ವಾಟ್ ಈಸ್ ದ ಆನ್ಸರ್ ಫಾರ್ ದಟ್? 6160 cm³ ಆಗುತ್ತೆ. ಓಕೆನಾ? ಸೊ ಇಲ್ಲಿ ನಮ್ಗೆ ಗೊತ್ತಿದೆ ಏನು, 1 ಲೀಟರ್ ಅಂದರೆ 1000 cm ಅಂತ, ಹೌದಲ್ಲ? ಸೊ ಹಾಗಾಗಿ ಇದನ್ನು 1000 ಡಿವೈಡ್ ಮಾಡಿ 66.16 ಆಗುತ್ತೆ, ಹೌದಲ್ಲ? ಸೊ 6.16 ಅನ್ನೋದು ಆಪ್ಷನ್ ಬಿ ನಲ್ಲಿದೆ. ಸೊ ದಟ್ ಈಸ್ ವಾಟ್ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಇದು ಕೂಡ ಜಾಮೆಟ್ರಿ ಮೇಲಿದೆ. ದ ವಾಲ್ಯೂಮ್ ಆಫ್ ದ ಕ್ಯೂಬ್ ಕೊಟ್ಟಿದ್ದಾರೆ 2197 ಸೆಂಟಿಮೀಟರ್ ಕ್ಯೂಬ್. ವಾಟ್ ಈಸ್ ಇಟ್ಸ್ ಲ್ಯಾಟರಲ್ ಸರ್ಫೇಸ್ ಏರಿಯಾ ಇನ್ cm³ ಅಂತ ಕೇಳಿದ್ದಾರೆ. ಸೊ ಲ್ಯಾಟರಲ್ ಸರ್ಫೇಸ್ ಏರಿಯಾವನ್ನ ಕಂಡುಹಿಡಿಯಕ್ಕೆ ಕೇಳಿದ್ದಾರೆ ಅವರು. ನಮ್ಗೆ ಗೊತ್ತಿದೆ ಏನು, ವಾಲ್ಯೂಮ್ ಆಫ್ ದ ಕ್ಯೂಬ್ ಅಂದರೆ ಘನಫಲ ಏನು ಹೇಳುತ್ತೆ, ಸೈಡ್ ಹೋಲ್ ಟು ದಿ ಪವರ್ ಆಫ್ 3 ಅಂತ ತಾನೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು, ಘನಫಲ 2 9 1 7. ಇದ್ರ ಮುಖಾಂತರ ಸೈಡ್ ಟು ದಿ ಪವರ್ ಆಫ್ 3 ಆಗುತ್ತೆ. ಇದರ ಕ್ಯೂಬಿಕ್ ಅಲ್ಲಿ ನಾವು ಮಾಡಿದ್ರೆ ನಮ್ಗೆ ಉತ್ತರ 13 ಕ್ಯೂಬ್ ಆಗುತ್ತೆ. ಇದು ನೀವು ಚೆಕ್ ಮಾಡಿ ನೋಡಿ. ಸೊ ಸೈಡ್ ಟು ದಿ ಪವರ್ ಆಫ್ 3, 3 gets ಕ್ಯಾನ್ಸಲ್. ಸೊ ಸೈಡ್ ಇಸ್ ಈಕ್ವಲ್ ಟು ವಾಟ್, 13 ಸೆಂಟಿಮೀಟರ್ ಆಗುತ್ತೆ, ಹೌದಲ್ಲ? ಸೊ ಈ ಸೈಡ್ ಇಟ್ಕೊಂಡು ನಾವೇನ್ ಮಾಡೋದು, ಲ್ಯಾಟರಲ್ ಸರ್ಫೇಸ್ ಏರಿಯಾನ ಕಂಡುಹಿಡಬೇಕು. ಲ್ಯಾಟರಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್ ಏನು ಫಾರ್ಮುಲಾ? ಲ್ಯಾಟರಲ್ ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬ್ 4a ಸ್ಕ್ವೇರ್. a is nothing but a side. ಸೊ 4 into 30 ಸ್ಕ್ವೇರ್, 13 ಮಲ್ಟಿಪ್ಲೈ ಮಾಡಿ ಇಂಟು 4 ಮಾಡಿದ್ರೆ 676 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಸೊ 676 ಆಪ್ಷನ್ ಸಿ ನಲ್ಲಿದೆ. ಸೊ ದಟ್ ಈಸ್ ಯುವರ್ ರೈಟ್ ಆನ್ಸರ್. ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ಅಂಡ್ ದ ಲಾಸ್ಟ್ ಪ್ರಾಬ್ಲಮ್ ಇನ್ ದಿಸ್ ಸೆಷನ್. ಫಾಸ್ಟ್ ಆಗಿ ಕಲಿಬೇಕು. ಬಹಳ ದಿನ ಶಾರ್ಟ್ ಟ್ರಿಕ್ಸ್ ಅನ್ನ ಹೇಳ್ಕೊಡಿ ಅಂತಾರೆ. ನೀವು ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ಶಾರ್ಟ್ ಟ್ರಿಕ್ಸ್ ಬರುತ್ತೆ. ಸೊ ನೋಡಿ ಇಲ್ಲಿ ಏನ್ ಕೇಳಿದರೆ, ವಾಟ್ ಈಸ್ ದ ಮೀನ್ ಆಫ್ ದ ರೇಂಜ್, ಮೋಡ್ ಅಂಡ್ ಮೀಡಿಯನ್. ಹಂಗಂದ್ರೆ ನಾವು ರೇಂಜ್ ಕಂಡುಹಿಡಿಬೇಕು, ವ್ಯಾಪ್ತಿ, ಮೋಡ್ ಕಂಡುಹಿಡಿಬೇಕು, ಮೀಡಿಯನ್ ಕೂಡ ಕಂಡುಹಿಡಿಬೇಕು. ಆಮೇಲೆ ಅದರ ಮೀನ್ ತಗೋಬೇಕು. ಓಕೆನಾ? ಸೊ ಎಷ್ಟು ದೊಡ್ಡದಿದೆ ಸರ್, ಅದಕ್ಕೆ ಏನು ಮಾಡೋಣ, ಮೊದಲು ನಾವೇನು ಮಾಡೋಣ, ರೇಂಜ್ ಕಂಡುಹಿಡಿಯೋಕ್ಕಿಂತ ಮುಂಚೆ ಮೀಡಿಯನ್ ಕಂಡುಹಿಡಿಬಹುದು. ಹೆಂಗೆ, ಮೊದಲು ಇದನ್ನು ಏರಿಕೆ ಕ್ರಮದಲ್ಲಿ ಅಸೆಂಡಿಂಗ್ ಆರ್ಡರ್ ಬರೆಯೋಣ. 2 3 3 4 4 4 5 6 and 8 9 9 10 11 15 and 19. ಓಕೆ ನೋಡಿ, 1 2 3 4 5 6 7 8 9 10 11 12 13 14 15. 1 2 3 4 5 6 7 8 9 10 11 12 13 14 15. ಅಂದರೆ ನಾನು ಇಲ್ಲೆಲ್ಲೋ ಇದ್ದಾವೆ ಒಂದೇ ಕಡೆ ಬರ್ದಿದ್ದೀನಿ ನೋಡಿ. ಸೊ ಇಲ್ಲಿ ಗೊತ್ತಾಗುತ್ತೆ ನಿಮಗೆ, ಈ ಕಡೆಯಿಂದ ನಾನು 1 2 3 4 5 6 ತೆಗಿತೀನಿ, 1 2 3 4 5 6 ಈ ಕಡೆ ತೆಗಿತೀನಿ, ಅಂಡ್ ಅಗೈನ್ ಒಂದು ನಂಬರ್ ತೆಗಿತೀನಿ, ಇಲ್ಲೂ ಒಂದು ನಂಬರ್ ತೆಗಿತೀನಿ, ಸೆಂಟ್ರಲ್ ನನಗೆ 6 ಉಳಿತು, ರೈಟ್? ಸೊ ದಟ್ ಈಸ್ ವಾಟ್, ಇದನ್ನು ನಾವು ಮೀಡಿಯನ್ ಇಸ್ ಈಕ್ವಲ್ ಟು 6. 1 ಸಿಕ್ತು. ಇನ್ನು ರೇಂಜ್ ಅಂದರೆ ವ್ಯಾಪ್ತಿ, ಹೈಯೆಸ್ಟ್ ವ್ಯಾಲ್ಯೂ ಮೈನಸ್ ಲೋಯೆಸ್ಟ್ ವ್ಯಾಲ್ಯೂ. ಹೈಯೆಸ್ಟ್ ವ್ಯಾಲ್ಯೂ 19, ಲೋಯೆಸ್ಟ್ ವ್ಯಾಲ್ಯೂ 2 ಅಂದರೆ 17 ಬಂತು. ಸೊ ಓಕೆನಾ? ಇನ್ನೊಂದು ಮೋಡ್ ಅಂದರೆ ಯಾವುದು ಮೋಸ್ಟ್ ರಿಪೀಟಿಂಗ್ ಅಂದರೆ 4. ಸೊ ಮೋಡು 4 ಬಂತು, ಕರೆಕ್ಟ್ ಅಲ್ಲ?
ಸೊ ಈಗ ಮೀನ್ ಆಫ್ ದೀಸ್ ಒಂದು 6, ಇನ್ನೊಂದು 17, ಇನ್ನೊಂದು 4 ಡಿವೈಡೆಡ್ ಬೈ 3. ಸೊ ಅವನ್ನೆಲ್ಲ ಆ್ಯಡ್ ಮಾಡಿ 6 4 10 ಒಂದು 27 ಬೈ 3 ನಿಮಗೆ ಉತ್ತರ ಬರುತ್ತೆ. ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಸೊ 9, ರೈಟ್. ಸೊ ಹೀಗೆ ನೀವು ಎಕ್ಸಾಮಿನೇಷನ್ ಅಲ್ಲಿ ಉತ್ತರಗಳನ್ನು ಕಂಡುಹಿಡಿಬೇಕು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಸೊ ನಿಮ್ಮ ಲೈಕ್ಸ್ ಮತ್ತೆ ನಿಮ್ಮ ವ್ಯೂಸ್ ಯಾವ ರೀತಿ ಬರುತ್ತೆ ನೋಡಿಕೊಂಡು ಮುಂದಿನ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.